ಈ ದಿನ ನಾವು ದಾವಣಗೆರೆಯಿಂದ ಉಕ್ಕಡಗತ್ರಿಗೆ ಬಂದು ಉಕ್ಕಡಗತ್ರೆಯಲ್ಲಿ ಕರಿಬಸವ ಜಯನ ಗದ್ದುಗೆ ದರ್ಶನ ಪಡೆದು ಅಲ್ಲಿಂದ ನಂದಿಗುಡಿಯಲ್ಲಿ ನಂದೀಶ್ವರನ ವೈಭವವಾದ ನಂದೀಶ್ವರನ ದರ್ಶನವನ್ನು ಪಡೆದು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ದಾವಣಗೆರೆಗೆ ಮತ್ತೆ ತಿರುಗಿ ಹೋಗುವ ಮಾರ್ಗದಲ್ಲಿ ಹಿರೇಕೆರೂರು ದುರ್ಗಾಂಬಾ ಮಾತೆಯ ದರ್ಶನವನ್ನು ಪಡೆಯೋದು. ಏಕೆಂದರೆ ಸಮೀಪ ಇದ್ದರೂ ನಾವು ದುರ್ಗಾಂಬಾ ಮಾತೆಯನ್ನು ದರ್ಶನವನ್ನು ತೆಗೆದುಕೊಂಡಿರಲಿಲ್ಲ. ಇಲ್ಲಿ ಅರ್ಚಕರಿಂದ ತಿಳಿದು ಬಂದದ್ದೇನೆಂದರೆ ಇದು ಇಡೀ ಕರ್ನಾಟಕದಲ್ಲೇ ಎರಡನೆಯ ದೊಡ್ಡ ಜಾತ್ರೆ ಎಂದು ಹೇಳುತ್ತಾರೆ. ಈ ಒಂದು ವಿಗ್ರಹ ದುರ್ಗಾಂಬಾ ಮಾತೆ ದುರ್ಗಾಳಿ ವಿಗ್ರಹ ಮತ್ತು ಸಾವಂತ್ರವ್ವ ಮತ್ತು ಈ ಕಡೆ ಮರಿಯವ್ವ ಮತ್ತು ಆ ಕಡೆ ಸೌರಪ್ಪ ಮತ್ತು ದಂಡ್ಯಪ್ಪ ಈ ವಿಗ್ರಹಗಳು ಕಟ್ಟಿಗೆಯಿಂದ ಮಾಡಿದ್ದು. ಸುಮಾರು ತಲತಲಾಂತರದಿಂದಲೂ ಈ ಕಟ್ಟಿಗೆ ವಿಗ್ರಹಗಳು ಹೀಗೆ ಇವೆ. ಅವನ್ನು ಆಗಿಂದಾಗೆ ದುರಸ್ತಿ ಮತ್ತು ಬಣ್ಣ ಹಚ್ಚುವ ಕಾರ್ಯವನ್ನು ಮಾಡುತ್ತಾರೆ ಎಂದು ನಮ್ಮ ಅರ್ಚಕವರು ತಿಳಿಸಿದರು. ಇದು ತುಂಬ ಪುರಾತನವಾದ ದೇವಸ್ಥಾನ. ಇದು ಹಿರೇಕೆರೂರು ನಗರದ ವಲಯದಲ್ಲಿದ್ದ ಅತ್ಯಂತ ಸುಂದರವಾದ ವಿಗ್ರಹಗಳಿವೆ ಮತ್ತು ಅಷ್ಟೇ ಜಾಗೃತವಾದ ದೇವಸ್ಥಾನ. ಹಿರೇಕೆರೂರು ಸುತ್ತಮುತ್ತ ಮತ್ತು ಹಿರೇಕೆರೂರು ನಗರಕ್ಕೆ ಭೇಟಿ ಮಾಡುವ ಪ್ರವಾಸಿಗರು ಈ ದುರ್ಗಾಂಬಾ ದೇವಸ್ಥಾನಕ್ಕೆ ಬಂದು ಕೃತಾರ್ಥರಾಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.